ಶಮ್ಮ ಬಿಸಿಲಲ್ಲಿ ಹೋಗಿ ಬಂದು ಸಾಕಾಯ್ತು. ಹೌದತ್ತೆ, ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾ ಚೆನ್ನಾಗಿದೆ, ಆದ್ರೂ ಈ 2 ಸೀರೆಲಿ ನನ್ನ ಸೀರೆನೇ ತುಂಬಾ ಚೆನ್ನಾಗಿದೆ. ಇಲ್ಲ ಅತ್ತೆ, ನಿಮ್ ಸೀರೆಗಿಂತ ನನ್ನ ಸೀರೆನೇ ತುಂಬಾ ಚೆನ್ನಾಗಿದೆ. ಇಲ್ಲ, ನನ್ನ ಸೀರೆನೇ ಚೆನ್ನಾಗಿದೆ. ಸರಿ ಅತ್ತೆ, ನಿಮ್ ಸೀರೆನೇ ಚೆನ್ನಾಗಿಲ್ಲ, ಸರಿನಾ? ಹಾ ಇವಾಗ ಸರಿಯಾಗಿ ಹೇಳಿದೆ. ಹಾ ಏನಂದಿ? ನಿಮ್ ಸೀರೆನೇ ಚೆನ್ನಾಗಿದೆ ಅಂದೆ. ಎಷ್ಟು ವರ್ಷ ಆಗಿತ್ತು ಇಂಥ ಸೀರೆ ಉಡ್ದೆ? ಹೌದತ್ತೆ, ನಾನು ನಮ್ಮಪ್ಪನ ಮನೇಲಿ ಇಂಥ ಸೀರೆನೇ ಉಡ್ತಿದ್ದೆ. ಹಾ ಇಂಥ ಸೀರೆ ಉಡ್ತಿದ್ಯಾ ನಿಮ್ಮ ಅಪ್ಪನ ಮನೇಲಿ? ಯಾಕೆ ಮಾತಾಡ್ತಿ? ಸುಮ್ಮನೆ ಇರು ಸಾಕು. ನಿನ್ ಕನ್ಯಾ ನೋಡಕ್ ಬಂದಾಗ್ಲೇ ಸಾದ ತೆಳು ಪಕ್ಲ ಉಟ್ಕೊಂಡು ಕುಂತಿದ್ದಿ, ಇಂಥ ಸೀರೆ ಉಡ್ತಿದ್ದಂತ ಹೇಳಿದ್ರೆ ನಂಬುವಂಗಾದ್ರೂ ಹೇಳು. ಇಲ್ಲಿ ಯಾರು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ, ನೀ ಹೇಳಿದ್ದೆಲ್ಲ ನಂಬೋಕೆ. ಅತ್ತಿ, ಹಿಂಗ್ಯಾಕ್ ಮಾತಾಡ್ತೀರಿ? ನಾನು ನಮ್ಮ ಅಪ್ಪನ ಮನೇಲಿ ಇಂಥ ಸೀರೆನೇ ಉಡ್ತಿದ್ದೆ, ಗೊತ್ತೇನ್ರಿ? ಅವತ್ತೇನೋ ನೀವು ಬರೋದು ಗೊತ್ತಿರ್ಲಿಲ್ಲ, ಅದಕ್ಕೆ ಮನೇಲಿ ಚಲೋ ಸೀರೆ ಯಾಕೆ ಅಂತ ಸಾದ ಸೀರೆ ಉಟ್ಕೊಂಡಿದ್ದೆ ಅಷ್ಟೇ. ಅಷ್ಟಕ್ಕೆ ಹಿಂಗೆಲ್ಲ ಹೇಳ್ಬೇಡ್ರಿ. ಆಯ್ತು, ಅಷ್ಟು ಸೀರೆ ಇದ್ದೋಗಿ ತವ್ರ ಮನೆಯಿಂದ ಬರ್ಬೇಕಾದ್ರೆ 4 ಸೀರೆ ತಂದಿದ್ಯಲ್ಲ, ಚಲೋ ಚಲೋ ಸೀರೆನ ನಿಮ್ಮ ಅಮ್ಮ ಕೊಟ್ಟು ಬಂದ್ಯಾ? ತಗೋಬರ್ಬೇಕೋ ಬೇಡವೋ? ನಿನಗಂತ ತಗೊಂಡು ಸೀರೆನ ತರಬೇಕಿತ್ತೋ ಇಲ್ಲೋ? ಉಟ್ಕೊಳಕಾದ್ರೂ ಆಗ್ತಿರ್ಲಿಲ್ವಾ? ಅಯ್ಯೋ, ಗಂಡನ ಮನೇಲಿ ಎಲ್ಲ ಇರ್ತದೆ ಅಂತ ಬಿಟ್ಟು ಬಂದೇರಿ ಅತ್ತೆ. ನನ್ಗೇನ್ ಗೊತ್ತಿತ್ರಿ ಗಂಡನ ಮನೇಲಿ ಏನು ಗತಿ ಇರಲ್ಲ ಹೇಳಿ? ಹಂಗಂತ ಮೊದ್ಲೇ ಗೊತ್ತಿತ್ತು ಅಂದ್ರೆ ನಾನು ಎಲ್ಲಾ ಸೀರೆನೂ ತಗೊಂಡೇ ಬರ್ತಿದ್ದೆ. ನಮ್ಗೇನ್ ಕಡಿಮೆ ಆಗದ ಗತಿ ಇಲ್ಲ ಅನ್ನಕ? ನಿಮ್ಮ ಅಪ್ಪಂಗೆ ಗತಿ ಇಲ್ಲ ಕೊಡ್ಸ್ ಕಳ್ಸಾಕ, ಅದಕ್ಕ ಹಂಗ ಬಂದಿ. ಆಯ್ತು ಬಿಡ್ರಿ, ಯಾರಿಗಾದ್ರೂ ಕೇಳುವ ಯಾರ್ ಸೀರೆ ಚೆನ್ನಾಗಿದೆ ಯಾರ್ ಸೀರೆ ಚೆನ್ನಾಗಿಲ್ಲ ಅಂತ. ಹಾ ಸರಿ, ನನ್ನ ಸೀರೆ ಚೆನ್ನಾಗಿದೆ ಅಂದ್ರೆ ಈ ವಾರ ಪೂರ್ತಿ ಮನೆ ಕೆಲಸ ನೀನೇ ಮಾಡಬೇಕು, ನಾ ಒಂದು ಕೆಲಸನೂ ಮಾಡಲ್ಲ, ಸರಿನಾ? ಅಯ್ಯೋ, ಇವಾಗೇನು ಮನೆ ಕೆಲಸ ಎಲ್ಲ ಇವರೇ ಮಾಡ್ತಿರೋ ಹಾಗೆ. ಏನೋ ಗೊಣಗ್ತಿದೀಯಲೇ? ಏನೂ ಇಲ್ಲ ಅತ್ತೆ, ಸರಿ ಅಂದೆ. ಏನು ಅತ್ತಿ ಸೊಸಿ ಭಾರಿ ಖುಷಿಯಿಂದ ಮಾತಾಡ್ತಾ ಇದ್ರಿ? ಸರಿಯಾದ ಟೈಮ್ಗೆ ಬಂದಿ ಬಾರೋ. ನಾನು ನಿನ್ನ ಹೆಂಡತಿ ಮದುವೆಗೆ ಹೋಗೋಕೆ ಸೀರೆ ತಗೊಂಡ್ವಿ. ಇವೆರಡರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳೋ. ಏನ್ರಿ, ನನ್ನ ಸೀರೆನೇ ಚಲೋ ಇದೆ ಅಲ್ಲ? ಅದಲ್ಲದೆ ಈ ಸೀರೆನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಲಕ್ಷ್ಮಿ ಹುಟ್ಟಿದ ಸೀರೆ. ಹಾ ಹೌದಾ? ಹಂಗಾದ್ರೆ ಇದು ಪಾರು ಧಾರಾವಾಹಿಲಿ ಅಖಿಲಾಂಡೇಶ್ವರಿ ಹುಟ್ಟಿದ ಸೀರೆ, ಗೊತ್ತಾ? ಹೇಳೋ, ಯಾರ್ ಸೀರೆ ಚೆನ್ನಾಗಿದೆ? ಅತ್ತಿ ಸೊಸಿ ಸೇರ್ ನನಗೆ ಇಟ್ರಲ್ಲ ಫಿಟ್ಟಿಂಗು, ಹೇಗೆ ತಪ್ಪಿಸ್ಕೊಳ್ಳೋದಪ್ಪ ಇವರಿಂದ ಈಗ? ಏನು ಹೊಸ ಸೀರೆ ತೊಗೊಳೋದು ಬಿಟ್ಟು ಅವ್ರು ಹುಟ್ಟಿದ್ದು ಇವ್ರು ಹುಟ್ಟಿದ ಸೀರೆ ತೊಗೊತೀರಾ? ಸೆಕೆಂಡ್ ಹ್ಯಾಂಡ್ ಸೀರೆ ತೊಗೊಂಡಿದ್ದಲ್ದೆ ಯಾವ ಸೀರೆ ಚಲೋ ಅದ ಅಂತ ನನಗೆ ಕೇಳ್ತೀರಿ? ಎರಡೂ ಚೆನ್ನಾಗಿಲ್ಲ. ಯಪ್ಪ ದೇವರೇ, ಹೆಂಗೋ ತಪ್ಪಿಸ್ಕೊಂಡೆ. ತರಕಾರಿ ತರಕಾರಿ ಅತ್ತೆ, ತರಕಾರಿ. ಹಾ, ಏನು ತರಕಾರಿ ಕೊಡ್ಲಿ ಅಮ್ಮ? ಎಲ್ಲ ತರಕಾರಿ ತಗೋತೀವಿ. ಮೊದ್ಲು ಹೇಳು, ಇವೆರಡು ಸೀರೆಯಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಂತ. ಅಮ್ಮ, ಈ ಹಸಿರು ಸೀರೆನೇ ಚೆನ್ನಾಗಿದೆ ಅಮ್ಮ. ಅಮ್ಮ, ನೀವು ಕೇಳಿದ್ದು ಹೇಳಿದೆ ಅಲ್ಲ, ಇವಾಗ ಹೇಳ್ರಿ ಯಾವ್ಯಾವ ತರಕಾರಿ ಕೊಡ್ಲಿ? ಹಾ ತಗೊಂತಿದ್ದೆ, ನಿನ್ನೆ ಅಷ್ಟೇ ನನ್ನ ಸೊಸೆ ಎಲ್ಲ ತರಕಾರಿ ತಂದಿದ್ದಾಳೆ. 1 ತಿಂಗಳು ಬಿಟ್ಕೊಂಡ್ ಬಾ. ಏನಮ್ಮ, 1 ತಿಂಗಳು ಬಿಟ್ಕೊ ಬರ್ಬೇಕಾ? ಚೀಚಿ, ಬೆಳಗ್ಗೆ ಯಾರ ಮುಖ ನೋಡ್ನೋ ಏನೋ, ಬರೀ ನಿಮ್ಮಂತವ್ರೆ ಸಿಗ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅತ್ತೆ, ನಾನೇ ಗೆದ್ದೆ. ತಡಿಯೇ ಸೊಸೆ, ನಮ್ಮ ಮನೆಯವರು ನಮ್ಗೆ ಗೊತ್ತಿರೋರು ಹೇಳಿದ್ರೆ ಒಪ್ಕೋಬಹುದು. ಅವಳು ಯಾರೋ ಅಂತಾನೆ ಗೊತ್ತಿಲ್ಲ, ಅವಳು ಹೇಳಿದ್ರೆ ನಾ ಹೆಂಗ್ ಒಪ್ಕೊಳ್ತೇನೆ? ಏನೇ ಸರ್ಸು, ಸ್ವಲ್ಪ ತಲೆನೋವು, ಚಾ ಕೊಡೆ. ಹಾ ಮಾಡ್ಕೊಡ್ತೆ. ಮೊದಲು ಈ 2 ಸೀರೆಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳಿ. ಈ ಕೇಸರಿ ಸೀರೆನೇ ಚಂದದ. ನೋಡ್ದ್ಯಾ, ನನ್ನ ಸೀರೆನೇ ಚೆನ್ನಾಗಿದೆ ಅಂತೆ. ಆದರೂ ಈ ಕೇಸರಿ ಕಲರ್ ಸೀರೆಗಿಂತ ಆ ಹಸಿರು ಕಲರ್ ಸೀರೆನೇ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿದ್ರ ಅತ್ತೆ, ನನ್ನ ಸೀರೆನೇ ತುಂಬಾ ಚೆನ್ನಾಗಿದೆ ಅಂತೆ. ಏನೇ, ಚಾ ತಗೋಬಾ ಹೋಗೆ. ಇವಾಗ ನಿಮಗೆ ಚಾ ಬೇಕಾ? ಬೂಸ್ಟ್ ಹಾರ್ಲಿಕ್ಸ್ ಏನು ಬೇಡವಾ? ಏನಾದರೂ ಪರವಾಗಿಲ್ವೇ, ಏನೋ ಒಂದು ತಗೋಬಾ ಹೋಗು. ಹಾಗಾದ್ರೆ ಹೋಗ್ರಿ, ಅಡ್ಗೆ ಮನೇಲಿ ಮುಸ್ರೆ ನೀರಿದೆ, ಸಾಕೋಗೋಷ್ಟು ಕುಡೀರಿ, ಹೋಗ್ರಿ. ಅತ್ತೆ, ನಾನೇ ಗೆದ್ದೆ. ನಾಳೆಯಿಂದ 1 ತಿಂಗಳು ತನಕ ಮನೆ ಕೆಲಸನೆಲ್ಲ ನೀವೇ ಮಾಡ್ಬೇಕು. ಹಲೋ ಸೊಸೆ, ನಿನಗ್ ನೆನ್ಪಿದ್ಯೋ ಇಲ್ವೋ, ಪಂದ್ಯ ಕಟ್ಟೋಕ್ಕಿಂತ ಮುಂಚೆ ನಾ ಗೆದ್ರೆ ನೀ ಏನ್ ಮಾಡ್ಬೇಕು ಅಂದೆ, ಆದ್ರೆ ನೀ ಗೆದ್ರೆ ನಾ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ. ಸೊ ನಾ ಕೆಲಸ ಮಾಡ್ಬೇಕಂತಿಲ್ಲ. ಅಯ್ಯೋ ಅತ್ತೆ, ಎಷ್ಟು ಮೋಸ ಮಾಡಿದ್ರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.